ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನೀನು ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ಈ ಬಿಹಾರದ ಇಲೆಕ್ಷನ್ ಫಲಿತಾಂಶ ಏನಿದೆಯಲ್ಲ ಅದ್ ನಾಳೆ ಬಂದ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಈ ಮತಗಟ್ಟೆ ಸಮೀಕ್ಷೆ ಅಂತ ಕರೀತಾರಲ್ಲ, ಎಕ್ಸಿಟ್ ಪೋಲ್ಗಳು, ಅದು ಬಂದಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಆ ನಂಬರ್ಗಳನ್ನ ನೋಡ್ತಾ ಇದ್ರೆ ಯಾಕೋ ಹೊಟ್ಟೆಲೆಲ್ಲ ತಲೆನೋಯ್ತಾ ಇದೆಯಲ್ಲ ಅನ್ನೋ ತರ ಆಗಿದೆ. ನೋಡ್ತಾ ಇದ್ಯಾ? ಏನೈತ್ಲಾ ಹೊಟ್ಟೆ ಒಳಗೆ? ನನ್ಗ್ಯಾಕೋ ಹೊಟ್ಟೆ ಸರಿ ಇಲ್ಲ ಕಡೆನ. ಆದ್ರೆ ನಾನೊಬ್ಬ ರಾಹುಲ್ ಗಾಂಧಿಯ ಅಭಿಮಾನಿಯಾಗಿ, ಅವರ ನಿಷ್ಠಾವಂತ ಅನುಯಾಯಿಯಾಗಿ ಹೇಳೋದೇನಂದ್ರೆ, ರಾಹುಲ್ ಗಾಂಧಿ ಅವರೇ, ಕೈ ಕಾರ್ಯಕರ್ತರೆ, ಧೃತಿಗೆಡಬೇಡಿ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ಗಳಲ್ಲ, ಅವು ಅದೇ ನಂಬರೇ ಬರಬೇಕು ಅಂತ ಏನಿಲ್ಲ. ಈಗ ಬಹುತೇಕ ಎಲ್ಲಾ ಸಂಸ್ಥೆಗಳು ಕೂಡ ಆ ಎಕ್ಸಿಟ್ ಪೋಲ್ ಅಲ್ಲಿ NDA ಅಂದ್ರೆ ಈ ನಿತೀಶ್ ಅಣ್ಣ ಮತ್ತೆ ನರೇಂದ್ರ ಅಣ್ಣ ಅವ್ರದ್ದೊಂದು ದೋಸ್ತಿ ಇದೆಯಲ್ಲ, ಅವರ ಪಕ್ಷಕ್ಕೆ ಯಕ್ಕಮಕ್ಕ ನಂಬರ್ ಕೊಟ್ಟಿದ್ದಾವೆ. 100, 120, 140, 150. ಅರೇ ಈ ಹರಾಜು ಪ್ರಕ್ರಿಯೆಯಲ್ಲಿ ರೇಟ್ ಏರ್ತಾನೆ ಹೋಗುತ್ತಲ್ಲ, ಆ ರೇಂಜ್ ಅಲ್ಲಿ ನಮ್ಮ ಬಿಹಾರದಲ್ಲಿ ಅವರು ಈ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಮಹಾಗಠಬಂಧನ, ನಮ್ಮ ರಾಹುಲ್ ಅಣ್ಣಂದು, ಆ ಮಹಾಗಠಬಂಧನಕ್ಕೆ ಅಂದ್ರೆ ಅವರು ನಿರೀಕ್ಷೆ ಮಾಡಿರುವಷ್ಟು ನಂಬರ್ಗಳು ಸಿಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿ ಯಾರು ಕೂಡ ಟೆನ್ಷನ್ ಆಗೋದ್ ಬೇಡ. ಯಾಕೆಂದ್ರೆ ಒಂದು ವೇಳೆ ಎಕ್ಸಿಟ್ ಪೋಲ್ಗಳು ಉಲ್ಟಾ ಆದ್ರೆ ಮತ್ತೆ ಯಾರದು? ಎಷ್ಟು ರಾಜ್ಯದಲ್ಲಾಗಿಲ್ಲ, ಎಷ್ಟು ಎಲೆಕ್ಷನ್ ನಾವು ನೋಡಿಲ್ಲ ಅಂತ ನೀವು ಇರ್ಬೇಕಾಗುತ್ತೆ. ಒಂದು ವೇಳೆ ಎಕ್ಸಿಟ್ ಪೋಲ್ಗಳು ಉಲ್ಟಾ ಆದ್ರೆ ಏನೆಲ್ಲ ಆಗುತ್ತೆ? ನಮ್ಮ ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋಗ್ತಿದಾರೋ ಅಂತ ಏನೋ ಒಂದು ನ್ಯೂಸ್ ಅನ್ನ ನೋಡಿದೆ. ಅವರು ಅಲ್ಲಿಂದನೇ ಒಂದು ಭಾಷಣವನ್ನ ಮಾಡಬಹುದು, ಅಥವಾ ಅವರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಳ್ಳಬಹುದು. ನಾನು ಹಾಡೋದು ಕಣ್ಣು ಕಂಡ ಜನರಿಗೆ, ನಾನು ಬಾಗೋದು ಅನ್ನ ಕೊಟ್ಟ ದೇವರಿಗೆ. ಏನಂದ್ರೆ ಅಪ್ಪಿತಪ್ಪಿ ಮಹಾಗಠಬಂಧನ್ ಅಲ್ಲಿ ಗೆದ್ದು ಬಿಟ್ರೆ ಏನ್ ಹೇಳ್ತಾರೆ ನೋಡಿದ್ರ? ಕೊನೆಗೂ ಪ್ರಜಾಪ್ರಭುತ್ವ ಗೆದ್ದಿದೆ. ನೋಡಿದ್ರ, ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಧ್ವನಿ ಇತ್ತಲ್ಲ, ಅದು ಜನರಿಗೆ ತಲುಪಿದೆ. ನೋಡಿದ್ರ, ಈ ಸಲ ನಾವು ಅಷ್ಟೊಂದು ಪ್ರತಿಭಟನೆ ಮಾಡಿದ್ದಕ್ಕೆ EVM ಮಷಿನ್ ಸರಿಯಾಗಿ ಕೆಲಸ ಮಾಡಿದೆ. ನೋಡಿದ್ರ, ಚುನಾವಣಾ ಆಯೋಗ ನನ್ನ ಧ್ವನಿಗೆ ಹೆದರಿ, ನನ್ನ ಓಡಾಟಕ್ಕೆ, ಹಾರಾಟಕ್ಕೆ, ಚೀರಾಟಕ್ಕೆ ಬೆಚ್ಚಿ ಬಿದ್ದು ಈ ಸಲ ಕರೆಕ್ಟ್ ಆಗಿ ಕೆಲಸ ಮಾಡಿದೆ. ನೋಡಿದ್ರ, ನಾನು ಧ್ವನಿ ಎತ್ತಿದ್ದಕ್ಕೇನೆ ಈ ಸಲ ನರೇಂದ್ರ ಮೋದಿ ಅವರಿಗೂ ಚುನಾವಣಾ ಆಯೋಗಕ್ಕೂ ಸ್ಪಾಟ್ ಫಿಕ್ಸಿಂಗ್ ಮಾಡ್ಕೊಳಕ್ಕಾಗಿಲ್ಲ. ನೋಡಿದ್ರ, ನಮ್ಮ ಯುವ ಜನರೆಲ್ಲ ನಮ್ ಜೊತೆಗಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿದ್ರ ಅಂತ ಉದ್ದುದ್ದಕ್ಕೆ ಭಾಷಣ ಬರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನೋಡುತ್ತಾ ನೋಡುತ್ತಾ ನೋಡಿದ್ರ ನೋಡುತ್ತಾ ನೋಡಿದ್ರ ನೋಡುತ್ತಾ ನೋಡುತ್ತಾ ನೋಡಿದ್ರ ಸುಮ್ಮನೆ ಹಾಡುತ್ತಾ. ಆ ಭಾಷಣಕ್ಕಾಗಿ ನಾನಂತೂ ಕಾಯ್ತಾ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಾಗ ನೀವು ಅಭಿವೃದ್ಧಿಯನ್ನ ಮರಿಬೇಕಾಗುತ್ತೆ. ಹಾಗೆ ಅಲ್ಲಿಯ ಭದ್ರತೆ ವಿಚಾರಕ್ಕೆ, ಅಂದ್ರೆ ಈ ಕಾನೂನು ಸುವ್ಯವಸ್ಥೆ ಅವೆಲ್ಲ ಅಂತಾರಲ್ಲ, ಅವೆಲ್ಲವೂ ಕೂಡ ಕಟ್ಟಿ ಹೋಗುತ್ತೆ. ಉದಾಹರಣೆಗೆ ನಮ್ ಕರ್ನಾಟಕ ಇಲ್ವಾ? ಸೊ ರಾಹುಲ್ ಗಾಂಧಿ ಅವರ ಈ ಮಹಾಗಠಬಂಧನ ಗೆಲ್ಲಲಿ ಅಂತ ನಾನು ಕೂಡ ಆಶಿಸಿಲ್ಲ. ಹಾಗೆ ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿಹಾರದ ಬಹುತೇಕ ಜನರು ಕೂಡ ಯಾವುದೇ ಆಶೀರ್ವಾದವನ್ನ ಮಾಡಿಲ್ಲ. ಆ ಆಶೀರ್ವಾದವೆಲ್ಲವೂ ವೋಟ್ಗಳಾಗಿ EVM ಮೆಷಿನ್ ಒಳಗೆ ಲಾಕ್ ಆಗಿದೆ. ನಾಳೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ಮೇಲೆ ವೋಟ್ ಬಿದ್ದಿದ್ಯೋ, ವೋಟಿನ ಏಟ್ ಬಿದ್ದಿದ್ಯೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಮ್ಮ ರಾಹುಲ್ ಗಾಂಧಿ ಅವರ ಪ್ರಕಾರದಲ್ಲಿ ಈಗ ಬಿಹಾರ ಅವರ ಕೈಗೆ ಬರಲೇಬೇಕು. ಏನ್ ಕಮ್ಮಿ ಸಾಹಸ ಮಾಡಿದಾರೇನ್ರಿ? ಅವರು ಬಿಹಾರಕ್ಕೆ ಹೋಗ್ತಾರೆ, ವೋಟ್ ಚೋರಿ ಆಗಿದೆ ಅಂತ ಭಾಷಣ ಮಾಡ್ತಾರೆ, ಯುವ ಜನರ ಜೊತೆಗೆ ಕೂತ್ಕೋತಾರೆ, ಹಾಗೆ ಅವ್ರ ಜೊತೆಗೆ ಸಂವಾದವನ್ನ ಮಾಡ್ತಾರೆ, ಯಾವ್ದೋ ಕೆರೆಗೆ ಹೋಗ್ತಾರೆ, ಈ ಮಂಡಿ ತನಕ ಬರುವಂತ ನೀರಲ್ಲಿ ಈಜಾಡ್ತಾರೆ, ಮೀನ್ ಹಿಡ್ದಂಗ್ ನಾಟಕ ಮಾಡ್ತಾರೆ. ಆಮೇಲೆ ನಿಮ್ಮ ಓಟಿಗಾಗಿ ನರೇಂದ್ರ ಮೋದಿ ಅವರು ಡ್ಯಾನ್ಸ್ ಕೂಡ ಮಾಡಬಲ್ಲರು, ನೀವು ಕೇಳ್ಬೇಕಷ್ಟೇ ಅಂತ ಕೂಡ ಜನರಿಗೆ ಹೇಳ್ತಾರೆ, ವ್ಯಂಗ್ಯವನ್ನ ಮಾಡ್ತಾರೆ.
ಕಾಂಪಿಟೇಷನ್ ನಲ್ಲಿ ಹೇಳ್ತಾರೆ ಸುಳ್ಳನ್ನ, ಕಾಪಾಡ್ತಾರ ಇವರು ನಿಜವಾಗ್ಲೂ ನಮ್ಮನ್ನ. ಇಷ್ಟೆಲ್ಲ ಮಾಡಿದ ಮೇಲೂ ವೋಟ್ ಚೋರಿ ಅಂದ ಮೇಲೂ ವೋಟ್ ಚೋರಿಯ ಬಗ್ಗೆ ಅಷ್ಟೊಂದು ದೊಡ್ಡ ಸಂವಾದಗಳನ್ನ ಈ ವೇದಿಕೆ ಶೋಗಳನ್ನ ಮಾಡಿದ ಮೇಲೆ ಕೂಡ ಬಿಹಾರ ಕಾಂಗ್ರೆಸ್ ಕೈಯಿಂದ ಹೇಗೆ ತಪ್ಪಿ ಹೋಗಕ್ಕೆ ಸಾಧ್ಯ? ಈ ಆಲೋಚನೆಯಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವರು ಇದ್ದಾರೆ. ವೋಟ್ ಚೋರಿ ಅಂದ ಮೇಲೂ ಒಂದು ವೇಳೆ ಎಕ್ಸಿಟ್ ಪೋಲ್ಗಳು ಸರಿಯಾಗಿ ಹೋದ್ರೆ, ಇವಾಗ ಏನ್ ನಂಬರ್ಗಳು ಕೊಟ್ಟಿದಾರಲ್ಲ ಆ ರೀತಿಯಲ್ಲೇ ಈ ನಿತೀಶ್ ಅಣ್ಣ ಮತ್ತೆ ನರೇಂದ್ರ ಅಣ್ಣ ಅವರ ಟೀಮ್ ಏನಿದೆಯಲ್ಲ ಅದು ಭರ್ಜರಿಯಾಗಿ ಗೆದ್ದು ಬಿಟ್ರೆ ಏನಾಗುತ್ತೆ? ಹೇಳಿದೆ ತಾನೇ ವೋಟ್ ಚೋರಿ ಆಗಿದೆ ಅಂತ, ಹೇಳಿದ್ರೆ ನನ್ನ ಮಾತನ್ನ. ಈಗ ನೋಡಿ ಬಿಹಾರದಲ್ಲಿ ಮತ್ತೆ ಪ್ರೂವ್ ಆಗಿದೆ. ಹೇಳಿದೆ ತಾನೇ ಇವಿಎಂ ಅನ್ನ ಟ್ಯಾಂಪರ್ ಮಾಡಿದ್ದಾರೆ ಅಂತ. ನೋಡಿದ್ರ ಬಿಹಾರದಲ್ಲಿ ಮತ್ತೆ ಇವಿಎಂ ಹ್ಯಾಕ್ ಏನೋ ಮಾಡಿ ಅವರೇ ಗೆದ್ದು ಬಿಟ್ಟಿದ್ದಾರೆ. ನೋಡಿದ್ರ ನಾನು ಹೇಳಿದ್ದೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ. ಈ ಚುನಾವಣಾ ಆಯೋಗದ ಜೊತೆಗೆ ನರೇಂದ್ರ ಮೋದಿ ಅವರು ಫಿಕ್ಸಿಂಗ್ ಮಾಡ್ಕೊಂಡು ಗೆಲ್ತಾರೆ ಅಂತ ಹೇಳಿದ್ನ. ಯಾರನ್ನ ಕಂಡ್ರು ನಮ್ಗೆ ಸೆಟ್ ಆಗ್ತಾ ಇಲ್ಲ, ಆಳೂರಿಗುದೋನ್ ಯಾರೋ ಗೊತ್ತಾಗ್ತಾ ಇಲ್ಲ. ಅದೇ ತರ ಆಗಿದ್ದೆ. ಇದಕ್ಕೆ ಸಾಕ್ಷಿ ಬಿಹಾರದ ಫಲಿತಾಂಶ. ಈ ತರ ಮಾತುಗಳು ಬರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಬಹುಶಃ ರಾಹುಲ್ ಗಾಂಧಿ ಅವರು ಈ ಭಾಷಣಕ್ಕಾಗಿ ಈಗಿಂದನೇ ಪ್ರಿಪೇರ್ ಆಗ್ತಾ ಇರಬಹುದೇನೋ. ಪ್ರಿಪೇರ್ ಆದ್ರೂ ಸ್ವಲ್ಪ ಒಳ್ಳೇದು, ಯಾಕೆಂದ್ರೆ ಅವರು ಮಾತಾಡುವಾಗ್ಲೇ ಎಡವಟ್ಟು ಮಾಡಿಕೊಳ್ಳೋದು ಹೆಚ್ಚು. ಹಾಗಾಗಿ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಬಂದು ಈಗ ಸೋಲಿನ ಭಾಷಣ ಅಂತ ಹೇಳ್ತಾರಲ್ಲ ಅದನ್ನ ಮಾಡಿಬಿಟ್ರೆ ತುಂಬಾ ಒಳ್ಳೇದಾಗತ್ತೆ. ಹಾಗೆ ಜನಕ್ಕೂ ಕೂಡ ಅವರು ವೋಟ್ ಚೋರಿ ಅಂದಾಗೆಲ್ಲ ಎಲ್ಲಾ ಕಡೆಯಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ವೋಟ್ ಚೋರಿ ಅಂದ ಮೇಲೂ ಆದ್ರೆ ಸಾಕ್ಷಿ ಇದೆಯಾ ಸರ್ ಅಂದ್ರೆ ಹೌದು ಅಂತಾರೆ, ಕೋರ್ಟಿಗೆ ಹೋಗ್ತೀರಾ ಅಂದ್ರೆ ಇಲ್ಲ ಅಂತಾರೆ. ಹಾಗಾಗಿ ಜನಕ್ಕೆ ಈ ರಾಹುಲ್ ಗಾಂಧಿ ಅವರ ಕ್ರೆಡಿಬಿಲಿಟಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಒಂದು ಡೌಟ್ ಬಂದಿದೆ. ಯಪ್ಪ ಬರೇ ಮಾತಾಡುತ್ತಲ್ಲ, ಏನು ಆಕ್ಷನ್ ತಗೊಳ್ಳೋದಿಲ್ವಲ್ಲ. ಭಾರತದಲ್ಲಿ ಏನೋ ಬದಲಾವಣೆ ಆಗ್ಬೇಕು ಅಂದ್ರೆ ಭಾರತದ ನ್ಯಾಯಾಂಗದ ಮೊರೆ ಹೋಗ್ಬೇಕು, ಇಲ್ಲಿನ ಕಾನೂನು ಬಗ್ಗೆ ತಿಳಿದಿರ್ಬೇಕು. ಹಾಗೆ ಮಾತೆತ್ತಿದ್ರೆ ಸಂವಿಧಾನ ಅಂತಾರೆ. ಪುಸ್ತಕವನ್ನ ನಾವೆಲ್ಲ ಮೊಬೈಲ್ ಇಟ್ಕೊಂಡು ಓಡಾಡ್ತೀವಲ್ಲ ಆ ತರ ಹಿಂಗ್ ಇಟ್ಕೊಂಡು ತೋರಿಸ್ತಾರೆ. ಆ ಸಂವಿಧಾನದ ಪ್ರಕಾರ ಇರುವಂತಹ ಕಾನೂನಲ್ಲಿ ನಿಮಗೆ ನ್ಯಾಯ ಸಿಗೋದಿಲ್ವಾ? ಅಥವಾ ಆ ಸಂವಿಧಾನ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಅಲ್ವಾ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಈ ಪ್ರಶ್ನೆಗಳನ್ನ ಜನ ಕೇಳ್ತಾರೆ ರಾಹುಲ್ ಗಾಂಧಿ ಅವರಿಗೆ. ಆದ್ರೆ ನಾನು ಮಾತಾಡ್ತಾ ಇದ್ದೀನಲ್ಲ, ಕೋರ್ಟ್ ಕೇಳಿಸ್ಕೊಂಡಿದೆ, ಆಕ್ಷನ್ ತಗೋಬೇಕು. ಅರೆ ಸಾಕ್ಷಿಗಳನ್ನ ಕೊಡ್ರಿ ಅಂದ್ರೆ ಕೊಡಲ್ಲ, ಒಂದು ಅರ್ಜಿಯನ್ನ ಕೊಡ್ರಿ ಅಂದ್ರೆ ಕೊಡಲ್ಲ. ಇವರು ಮಾತಾಡ್ತಾರಂತೆ, ಅದನ್ನ ಕೋರ್ಟ್ ಕೇಳಿಸ್ಕೋಬೇಕಂತೆ. ಹಾಗೆ ಇವರು ಆರೋಪ ಯಾರ ಮೇಲೆಲ್ಲ ಮಾಡಿದಾರಲ್ಲ ಅವರ ಮೇಲೆ ಕಠಿಣವಾದ ಕ್ರಮವನ್ನ ತಗೋಬೇಕಂತೆ. ಸೊ ಇವರೇನು ರಾಜಮನೆತನದ ಮೊಮ್ಮಗ ಅನ್ಕೊಂಡಿದ್ದಾರೆ, ಭಾರತ ಇವ್ರದ್ದು ಅಪ್ಪನ ಮನೆ ಆಸ್ತಿ ಅನ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಓ ನೈ ಚಲೆಗ ರಾಹುಲ್ ಭಯ್ಯ. ಭಾರತದಲ್ಲಿ ಒಂದು ಕಾನೂನು ಇದೆಯಲ್ಲ ಅದರ ಪ್ರಕಾರವೇ, ಇಲ್ಲೊಂದು ಸಂವಿಧಾನ ಇದೆಯಲ್ಲ ಅದರ ಪ್ರಕಾರವೇ ಭಾರತ ನಡ್ಕೊಂಡು ಹೋಗ್ತಾ ಇದೆ. ನಂಗೆ ನೀನು ಬೇಡ, ಏನು ಬೇಡ, ಹೋಗು ಹೋಗು. ಸೊ ಅವಾಗ್ಲೇ ಹೇಳಿದಾಗೆ ಬಿಹಾರದ ವಿಚಾರಕ್ಕೆ ಸಾಕಷ್ಟು ಅಪಪ್ರಚಾರಗಳನ್ನ ರಾಹುಲ್ ಗಾಂಧಿ ಅವರು ಈ ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಎಲ್ಲರ ಮೇಲೆ ಮಾಡೋಕೆ ನೋಡಿದ್ರು. ಆದ್ರೆ ಜನ ಯಾಕೋ ಒಪ್ಪದಂಗೆ ಕಾಣ್ತಾ ಇಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ನ ಬೆಂಬಲಿಗರು ಹಾಗೆ ಅವರ ಮತದಾರರು ಏನಿದಾರಲ್ಲ, ಹಾಗೆ ಅವರ ಪಕ್ಷದಿಂದ ನೇರವಾಗಿ ಈ ಫಲಾನುಭವಿಗಳಿರ್ತಾರಲ್ಲ ಅವರೆಲ್ಲರೂ ಕೂಡ ರೋದನೆಯನ್ನ ಶುರು ಮಾಡಿದ್ದಾರೆ. ಈಗಾಗ್ಲೇ ಅವರು ವೋಟ್ ಚೋರಿ ಆಗ್ಬಿಟ್ಟಿದೆ ಅಂತ ಫಿಕ್ಸ್ ಆಗಿದ್ದಾರೆ. ಅದ್ರ ಬಗ್ಗೆ ಉದ್ದುದಕ್ಕೆ ಬರ್ದು ಹ್ಯಾಶ್ ಟ್ಯಾಗ್ ಹಾಕಿ ಟ್ರೆಂಡ್ ಮಾಡುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹಾಕಿ ಟ್ರೆಂಡ್ ಮಾಡುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂದ ಹಾಗೆ ಈಗ ಬಿಹಾರದ ಫಲಿತಾಂಶ ಬಂದ ಮೇಲೆ ಒಂದು ವೇಳೆ ಉಲ್ಟಾ ಆದ್ರೆ ಅಂದ್ರೆ ಮಹಾಗಠಬಂಧನ್ ಗೆದ್ದು ರಾಹುಲ್ ಗಾಂಧಿ ಅವರಿಗೆ ಒಂದು ಯಶಸ್ಸು ಸಿಕ್ಕಿದ್ರೆ ಅದು ಪ್ರಜಾಪ್ರಭುತ್ವದ ಗೆಲುವಾಗುತ್ತೆ, ಅದು ಕಾಂಗ್ರೆಸ್ನ ಗೆಲುವಾಗುತ್ತೆ, ಅದು ರಾಹುಲ್ ಗಾಂಧಿ ಅವರು ಎತ್ತಿದ ಧ್ವನಿಗೆ ಸಿಕ್ಕ ಒಂದು ಗೆಲುವಾಗುತ್ತೆ.
ಒಂದು ವೇಳೆ NDA ನರೇಂದ್ರ ಮೋದಿ ನಿತೀಶ್ ಕುಮಾರ್ ಅವರ ಟೀಮ್ ಗೆದ್ರೆ ಅದು ವೋಟ್ ಚೋರಿ ಆಗುತ್ತೆ, ಸ್ಪಾಟ್ ಫಿಕ್ಸಿಂಗ್ ಆಗುತ್ತೆ, EVM ಸಮಸ್ಯೆ ಕಾಣುತ್ತೆ. ಗೆದ್ದಾಗ ಮಾತ್ರ ಇಲ್ಲಿ ಈ ತರ ಆಗೋದು. ಹೀಗಾಗಿಯೇ ಇರಬೇಕು. ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ರಾಜ್ಯವನ್ನ ಹಂತ ಹಂತವಾಗಿ ಎತ್ತೆತ್ತಿ ನಮ್ಮ ಕಡೆ ಬಾಗಿನ ಕೊಡ್ತಾರಲ್ಲ, ಆ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ತೆಕ್ಕೆ ಕೊಟ್ಕೊಂಡ್ ಬರ್ತಾ ಇದೆ. ಮತ್ತೆ ಯಾರದು? ಸೊ ಇವರು ಬುದ್ಧಿ ಕಲಿತಾರ, ಇವ್ರಿಗೇನಾದ್ರೂ ಬುದ್ಧಿ ಬರುತ್ತಾ? ಅವರಿಗೆ ಬುದ್ಧಿ ಕಲಿಸುವ ಒಂದು ಕೆಲಸವನ್ನ ಅವರ ಪಕ್ಷದಲ್ಲಿ ಈ ಸೀನಿಯರ್ ನಾಯಕರೆಲ್ಲ ಇದ್ದಾರಲ್ಲ, ಅವ್ರೇನಾದ್ರೂ ಮಾಡ್ತಾರ? ಆ ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಕೇಳ್ತಾರ? ಅವರ ತಾಯಿ ಕೂಡ ರಾಜಕೀಯದಲ್ಲಿ ಸಾಕಷ್ಟು ವರ್ಷ ಇದ್ದವರು, ಅವರ ತಂದೆಯವರು PM ಆಗಿದ್ದವರು, ಅವರ ಅಜ್ಜಿ PM ಆಗಿದ್ದವರು, ಅವರ ರಕ್ತದಲ್ಲೇ ಆ ನಾಯಕತ್ವದ ಗುಣ, ರಾಜಕೀಯದ ಒಂದು ಈ ವರಸೆಗಳು ಬಂದಿರ್ಬೇಕಿತ್ತು. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ಬಟ್ ರಾಹುಲ್ ಗಾಂಧಿ ಅವರ ಹೇಳಿಕೆಗೂ ಅವರ ನಡತೆಗೂ ಭಯಂಕರ ವ್ಯತ್ಯಾಸ ಇದೆ. ಹಾಗಾಗಿಯೇ ಅವರನ್ನ ಇನ್ನು ಸಮರ್ಥ ನಾಯಕ ಅಂತ ಅವರದೇ ಪಕ್ಷದವರು ಒಪ್ಕೊಂಡಿಲ್ಲ. ಇದು ಸೋಲಿಗೆ ಕಾರಣ ಆಗಬಹುದಾ? ನೋಡೋಣ. ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ಗಳಲ್ಲ, 150 ಕೊಟ್ಟು ಈಗ ರಾಹುಲ್ ಗಾಂಧಿ ಅವ್ರನ್ನ ಚಿಂತೆಗೆ ದುಡ್ಬೇಡಿ. ಆ 150 145 ಆಗ್ಬೋದು, 160 ಆಗ್ಬೋದು, ಯಾವ ನೀಗ್ ಗೊತ್ತು. ಇನ್ನು ಯಾರೆಲ್ಲ ಇನ್ಸೈಡ್ ಟ್ರಸ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲಾ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಜೈ ಶ್ರೀರಾಮ್.